ಒಂದು ಸನ್ನಿವೇಶವನ್ನ ಜಸ್ಟ್ ಕಲ್ಪಿಸ್ಕೊಳ್ಳಿ. ಪೊಲೀಸರು ಮನೆಗೆ ಬರ್ತಾರೆ, ಒಬ್ಬ ವ್ಯಕ್ತಿಯನ್ನ ಬಂಧಿಸ್ತಾರೆ. ಆದ್ರೆ ಯಾಕೆ ಅಂತ ಒಂದೇ ಒಂದು ಮಾತು ಹೇಳಲ್ಲ. ಇದು ಸರಿನಾ? ಅಂದ್ರೆ ಕಾನೂನುಬದ್ಧವೇ? ಬಂಧನದ ಆ ಒಂದು ನಿರ್ಣಾಯಕ ಕ್ಷಣದಲ್ಲಿ ಒಬ್ಬ ವ್ಯಕ್ತಿಗಿರೋ ಅತ್ಯಂತ ಪ್ರಮುಖ ಹಕ್ಕು ಯಾವುದು? ಈ ಪ್ರಶ್ನೆಗಳಿದೆಯಲ್ಲ, ಇವು ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಖಂಡಿತ. ಮತ್ತು ಈ ಪ್ರಶ್ನೆಗಳಿಗೆ ನಮ್ಮ ಸಂವಿಧಾನ ಇದೆಯಲ್ಲ, ಅದು ಬಹಳ ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ವಿಹಾನ್ ಕುಮಾರ್ ವಿರುದ್ಧ ಹರಿಯಾಣ ರಾಜ್ಯ ಪ್ರಕರಣದಲ್ಲಿ ಈ ಹಕ್ಕನ್ನ ಇನ್ನಷ್ಟು ಬಲಪಡಿಸಿದೆ. ಅದೊಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು. ಅದನ್ನೇ ಇವತ್ತು ನಾವು ಆಳವಾಗಿ ಚರ್ಚೆ ಮಾಡೋಣ. ಈ ಕೇಸಿನ ಹಿಂದಿನ ಕಥೆ ಏನು, ಆ ಕಾನೂನು ಹೋರಾಟ ಅದು ಹೇಗೆ ನಡೆಯಿತು, ಮತ್ತೆ ಮುಖ್ಯವಾಗಿ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳನ್ನ ರಕ್ಷಿಸೋಕೆ ಕೋರ್ಟ್ ಯಾವೆಲ್ಲ ತತ್ವಗಳನ್ನ ರೂಪಿಸಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಕಥೆಯ ಮೂಲದಿಂದಲೇ ಶುರು ಮಾಡೋಣ. ಆರೋಪಗಳ ಮೇಲೆ ಒಂದು FIR ದಾಖಲಾಗಿತ್ತು. ಆರೋಪಗಳಂತೂ ಗಂಭೀರವಾಗೇ ಇವೆ. ಆಮೇಲೆ ಸುಮಾರು 1 ವರ್ಷದ ನಂತರ, ಅಂದ್ರೆ ಜೂನ್ 10, 2024ರಂದು ಕುಮಾರ್ ಅವರನ್ನ ಪೊಲೀಸರು ಬಂಧಿಸ್ತಾರೆ. ಆದ್ರೆ ಇಲ್ಲಿ ಒಂದು ಸಣ್ಣ ವಿವಾದ ಶುರುವಾಗತ್ತೆ. ಕುಮಾರ್ ಅವರ ಪ್ರಕಾರ ಅವರನ್ನ ಬೆಳಿಗ್ಗೆ 10:30ಕ್ಕೆ ಬಂಧಿಸಲಾಗಿತ್ತು. ಆದ್ರೆ ಪೊಲೀಸರ ದಾಖಲೆಗಳ ಪ್ರಕಾರ ಅವರನ್ನ ಸಂಜೆ 6 ಗಂಟೆಗೆ ಬಂಧಿಸಲಾಗಿದೆ ಅಂತ ಇದೆ. ಅಂದ್ರೆ ಸಮಯದಲ್ಲೇ ಒಂದು ದೊಡ್ಡ ಗೊಂದಲ ಇತ್ತು. ಇದು ಚಿಕ್ಕ ವಿಷಯ ಅನ್ಸಿದ್ರೂ ಕೋರ್ಟ್ನಲ್ಲಿ ಇದು ಮುಖ್ಯ ಆಗತ್ತಲ್ವಾ? ಹೌದು. ಮುಂದೆ ಇದು ಪೊಲೀಸರ ಕಾರ್ಯವೈಖರಿ ಬಗ್ಗೆನೇ ಪ್ರಶ್ನೆ ಎಬ್ಬಿಸಿತು. ಆದ್ರೆ ಈ ಪ್ರಕರಣದ ನಿಜವಾದ ತಿರುಳು ಅದಲ್ಲ, ಬೇರೆ ಇತ್ತು. ಖಂಡಿತ. ಮೂಲ ಸಮಸ್ಯೆ ಏನಂದ್ರೆ, ಕುಮಾರ್ ಅವರ ಪ್ರಮುಖವಾದ ಬಂಧನದ ಸಮಯದಲ್ಲಿ ತಮಗೆ ಅದರ ನಿರ್ದಿಷ್ಟ ಕಾರಣಗಳನ್ನಾಗಲಿ ಆಧಾರಗಳನ್ನಾಗಲಿ ಲಿಖಿತವಾಗಿಯೂ ಹೇಳಿಲ್ಲ, ಮೌಖಿಕವಾಗಿಯೂ ಸ್ಪಷ್ಟವಾಗಿ ತಿಳಿಸಿಲ್ಲ ಅಂತ. ಇದು ಒಂದು ಕಡೆ ಆದ್ರೆ, ಬಂಧನದ ನಂತರ ಒಂದು ಆತಂಕಕಾರಿ ಘಟನೆ ಕೂಡ ನಡೀತು. ಅದೇನು? ಬಂಧನದ ನಂತರ ಕುಮಾರ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಲ್ಲಿ ಅವರನ್ನ ಆಸ್ಪತ್ರೆಯ ಹಾಸಿಗೆಗೆ ಕೈಕೋಳ ಹಾಕಿ ಸರಪಳಿಯಿಂದ ಕಟ್ಟಲಾಗಿತ್ತು. ಅಯ್ಯೋ, ಅದು ಹೇಗೆ ಸಾಧ್ಯ? ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಅದೇ, ಇದು ನಿಜಕ್ಕೂ ಆಘಾತಕಾರಿ. ಕಾನೂನುಬದ್ಧವಾಗಿ ಕೈಕೋಳ ಹಾಕೋದು ತುಂಬಾನೇ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ. ಅಂದ್ರೆ ಆರೋಪಿ ಪರಾರಿಯಾಗೋ ಗಂಭೀರ ಅಪಾಯ ಇದ್ರೆ ಮಾತ್ರ. ಇಲ್ಲಿ ಹಾಗೆ ಮಾಡಿದ್ದು ಅವರ ಘನತೆಗೆ ಮಾಡಿದ ಅವಮಾನ ಅಂತಾಯ್ತು. ಸೊ ಬಂಧನದ ಕಾರಣ ಹೇಳ್ದೇ ಇರೋದು ಒಂದು ಸಮಸ್ಯೆ, ಈ ಅಮಾನವೀಯ ನಡವಳಿಕೆ ಇನ್ನೊಂದು. ಹಾಗಾದ್ರೆ ಈ ಘಟನೆಗಳ ನಂತರ ಕಾನೂನು ಹೋರಾಟ ಹೇಗೆ ಮುಂದೆ ಹೋಯಿತು? ಈ ಪ್ರಕರಣ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಲಿಲ್ಲ ಅಲ್ವಾ? ಇಲ್ಲ. ಹೈಕೋರ್ಟ್ ಹಂತದಲ್ಲಿ ಅವರಿಗೆ ನಿರಾಸೆ ಆಗಿತ್ತು. ಹೌದು. ವಿಹಾನ್ ಕುಮಾರ್ ಮೊದಲು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮೊರೆ ಹೋದ್ರು. ಅವರು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರು. ಅಂದ್ರೆ, ನನ್ನ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ, ದಯವಿಟ್ಟು ಮಧ್ಯಪ್ರವೇಶಿಸಿ ಅಂತ ನ್ಯಾಯಾಲಯವನ್ನ ನೇರವಾಗಿ ಕೇಳ್ಕೊಂಡ್ರು. ಅವರ ವಾದ ಬಂಧನದ ಕಾರಣ ತಿಳಿಸಿಲ್ಲ ಅನ್ನೋದೇ ಆಗಿತ್ತು. ನಿಖರವಾಗಿ ಅದು ಸಂವಿಧಾನದ 22ನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಅನ್ನೋದು ಅವರ ವಾದವಾಗಿತ್ತು. ಆದರೆ ಹೈಕೋರ್ಟ್ ಅವರ ಅರ್ಜಿಯನ್ನು ವಜಾಗೊಳಿಸಿ ಅವರ ಆರೋಪ ಆಧಾರರಹಿತ, ಅಂದ್ರೆ ಬ್ಯಾಲ್ಡ್ ಅಲಿಗೇಷನ್ ಅಂತ ಹೇಳ್ಬಿಟ್ಟು. ಒಂದು ನಿಮಿಷ, ಆಧಾರರಹಿತ ಅಂತ ಅಷ್ಟು ಸುಲಭವಾಗಿ ಹೇಗೆ ಹೇಳಿದ್ರು? ಪೊಲೀಸರು ನಾವು ಕಾರಣ ತಿಳಿಸಿದ್ದೇವೆ ಅಂತೇನಾದ್ರೂ ದಾಖಲೆ ಕೊಟ್ಟಿರ್ಬೇಕಲ್ಲ? ಒಳ್ಳೆ ಪ್ರಶ್ನೆ. ಆ ಹಂತದಲ್ಲಿ ನ್ಯಾಯಾಲಯ ಪೊಲೀಸರು ಕೊಟ್ಟ ವಿವರಣೆಗೆ ಹೆಚ್ಚು ತೂಕ ಕೊಟ್ಟಿರ್ಬೋದು. ಆದರೆ ಆ ವಿವರಣೆಗಳಲ್ಲೇ ಇದ್ದ ಸಣ್ಣ ಸಣ್ಣ ಲೋಪಗಳೇ ಮುಂದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು. ಹೈಕೋರ್ಟ್ ಕೈಬಿಟ್ಟಾಗ ಕುಮಾರ್ ಹೋರಾಟ ನಿಲ್ಲಿಸಲಿಲ್ಲ. ಅವರು ದೇಶದ ಅತ್ಯುನ್ನತ ನ್ಯಾಯಾಲಯದ, ಅಂದ್ರೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿದ್ರು. ಹೌದು, ಇಲ್ಲಿಂದಲೇ ಇಡೀ ಪ್ರಕರಣದ ದಿಕ್ಕೇ ಬದಲಾಗಿದ್ದು. ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದ್ದಿದ್ದು ಕೇವಲ ವಿಹಾನ್ ಕುಮಾರ್ ಅವರ ಪ್ರಕರಣ ಅಲ್ಲ, ಬದಲಿಗೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಿನ ಪ್ರಶ್ನೆ. ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಂದಿದ್ದ ಆ ದೊಡ್ಡ ಕಾನೂನು ಪ್ರಶ್ನೆಗಳು ಯಾವುವು? ಪ್ರಮುಖವಾಗಿ 3 ಪ್ರಶ್ನೆಗಳಿದ್ವು. ಮೊದಲನೇದು, ಬಂಧಿತ ವ್ಯಕ್ತಿಗೆ ಬಂಧನದ ಆಧಾರಗಳನ್ನು ತಿಳಿಸೋದಿದೆಯಲ್ಲ, ಇದು ಕೇವಲ ಒಂದು ಫಾರ್ಮ್ಯಾಲಿಟಿನಾ, ಅಥವಾ ಇದು ಕಡ್ಡಾಯವಾದ, ಬದಲಾಯಿಸಲಾಗದ ಒಂದು ಸಾಂವಿಧಾನಿಕ ಅವಶ್ಯಕತೆಯೇ? ಒಳ್ಳೆ ಪ್ರಶ್ನೆ. ಮತ್ತು ಎರಡನೇದು, ಒಂದು ವೇಳೆ ಪೊಲೀಸರು ಈ ನಿಯಮ ಪಾಲಿಸೋಕೆ ಫೇಲ್ ಆದ್ರೆ ಅದರ ಪರಿಣಾಮ ಏನು? ಆ ಬಂಧನ ಶುರುವಿನಿಂದಲೇ ಕಾನೂನುಬಾಹಿರ ಆಗತ್ತಾ? ಕರೆಕ್ಟ್. ಮತ್ತು ಮೂರನೆಯ, ಬಹುಶಃ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ, ಆರಂಭದಲ್ಲಿ ಕಾನೂನುಬಾಹಿರವಾಗಿದ್ದ ಬಂಧನವನ್ನ ಆಮೇಲೆ ಮ್ಯಾಜಿಸ್ಟ್ರೇಟ್ನ ರಿಮಾಂಡ್ ಆದೇಶ ಅಥವಾ ಚಾರ್ಜ್ ಶೀಟ್ ಸಲ್ಲಿಸೋ ಮೂಲಕ ಸರಿಪಡಿಸೋಕಾಗತ್ತಾ?
ಅದನ್ನ ಕಾನೂನುಬದ್ಧ ಅಂತ ಮಾಡೋಕ್ ಸಾಧ್ಯನಾ? ಇದು ಸರ್ಕಾರದ ಪ್ರಬಲ ವಾದವಾಗಿತ್ತು ಅಂತ ಹೇಳಿದ್ರಿ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನ್ಯಾಯಾಲಯದಲ್ಲಿ ದೊಡ್ಡ ವಾದ ವಿವಾದಗಳೇ ನಡೆದವು. ಸರಿ, ಮೊದಲು ಕುಮಾರ್ ಪರ ವಕೀಲರ ವಾದ ಏನಾಗಿತ್ತು? ಅವರ ವಾದ ತುಂಬಾ ನೇರವಾಗಿತ್ತು. ಒಂದು, ಇದು ಸಂವಿಧಾನದ 22(1) ವಿಧಿ ಮತ್ತು ಸಿಆರ್ಪಿಸಿಯ ಸೆಕ್ಷನ್ 50ರ ಸ್ಪಷ್ಟ ಉಲ್ಲಂಘನೆ. 2, ಬಂಧನದ ಕಾರಣಗಳನ್ನ ತಮಗೆ ಯಾವತ್ತೂ ತಿಳಿಸಿಯೇ ಇಲ್ಲ ಅಂತ. ಇಲ್ಲಿ ಒಂದು ವಿಚಿತ್ರ ಅಂಶ ಇದೆ. ಪೊಲೀಸರು ಹೈಕೋರ್ಟ್ಗೆ ಕೊಟ್ಟ ಉತ್ತರದಲ್ಲಿ ನಾವು ಕುಮಾರ್ಗೆ ಮಾಹಿತಿ ಕೊಟ್ಟಿದ್ದೇವೆ ಅಂತ ಹೇಳೇ ಇರಲಿಲ್ಲ. ಬದಲಿಗೆ ನಾವು ಅವರ ಹೆಂಡ್ತಿಗೆ ತಿಳಿಸಿದ್ದೇವೆ ಅಂತ ಹೇಳಿದ್ರು. ಹೌದು, ಇದನ್ನೇ ಕುಮಾರ್ ಪರ ವಕೀಲರು ಪ್ರಮುಖವಾಗಿ ಪ್ರಸ್ತಾಪಿಸಿದ್ದು. ಜೊತೆಗೆ ಪಂಕಜ್ ಬನ್ಸಲ್, ಪ್ರಬೀರ್ ಪುರ್ಕಾಯಿಸ್ತ ಪ್ರಕರಣಗಳನ್ನು ಉಲ್ಲೇಖಿಸಿ ಬಂಧನದ ಕಾರಣ ತಿಳಿಸಿಲ್ಲ ಅಂದ್ರೆ ಆ ಇಡೀ ಬಂಧನವೇ ಅಸಂವಿಧಾನಿಕ ಆಗುತ್ತೆ ಅಂತ ಬಲವಾಗಿ ವಾದಿಸಿದ್ರು. ಇದಕ್ಕೆ ಹರಿಯಾಣ ಸರ್ಕಾರದ ಪ್ರತಿವಾದ ಹೇಗಿತ್ತು? ಅವರ ವಾದಗಳು ಕೂಡ ಬಹುಮುಖಿಯಾಗಿದ್ವು. ಮೊದಲನೇದು, ಕಾನೂನಿನಲ್ಲಿ ಎಲ್ಲೂ ಬಂಧನದ ಕಾರಣಗಳನ್ನ ಲಿಖಿತ ರೂಪದಲ್ಲೇ ಕೊಡಬೇಕು ಅಂತ ಹೇಳಿಲ್ಲ, ಸೊ ನಾವು ಮೌಖಿಕವಾಗಿ ತಿಳಿಸಿದ್ದೇವೆ ಅಂದ್ರು. ಅದಕ್ಕೇನಾದ್ರೂ ಸಾಕ್ಷಿ ಇತ್ತಾ? ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗುತ್ತಾ? ಅದಕ್ಕೆ ಅವರು ಪೊಲೀಸ್ ಕೇಸ್ ಡೈರಿಯ ಒಂದು ಎಂಟ್ರಿಯನ್ನ ತೋರಿಸಿದ್ರು. ಅದರಲ್ಲಿ ಬಂಧನದ ದಿನ ಸಂಜೆ 6:10ಕ್ಕೆ ಕಾರಣಗಳನ್ನ ತಿಳಿಸಲಾಗಿದೆ ಅಂತ ಬರೆದಿತ್ತು. ಇದನ್ನದೇ ಬಂಧನದ ಆಧಾರಗಳನ್ನ ನಾವು ಮ್ಯಾಜಿಸ್ಟ್ರೇಟ್ಗೆ ಕೊಟ್ಟ ರಿಮಾಂಡ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ ಅಂತಾನೂ ವಾದಿಸಿದ್ರು. ಮತ್ತು ಅವರ ಅಂತಿಮ ವಾದವೇ ಅವರ ಬ್ರಹ್ಮಾಸ್ತ್ರವಾಗಿತ್ತು. ಅದೇನು? ಈಗ ಕೇಸ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಕೋರ್ಟ್ ಅದನ್ನ ಪರಿಗಣಿಸಿದೆ. ಹಾಗಾಗಿ ಆರಂಭಿಕ ಬಂಧನದ ಕಾನೂನುಬದ್ಧತೆ ಈಗ ಅಪ್ರಸ್ತುತ. ಆರೋಪಿ ಈಗಿರೋದು ಕೋರ್ಟ್ ಆದೇಶದಡಿಯಲ್ಲಿ, ಪೊಲೀಸರ ಬಂಧನದಲ್ಲಲ್ಲ. ಅಂದ್ರೆ ಶುರುನಲ್ಲಿ ಏನೋ ಸಣ್ಣ ತಪ್ಪಾಗಿದ್ರೂ ಈಗೆಲ್ಲ ಸರಿಹೋಗಿದೆ ಅನ್ನೋ ವಾದ. ಇದು ಕೇಳಕ್ ತುಂಬಾ ತರ್ಕಬದ್ಧವಾಗಿಯೇ ಇದೆ. ಅಂದ್ರೆ ಒಮ್ಮೆ ಕೇಸ್ ಕೋರ್ಟ್ ಕೈಗೆ ಬಂದ್ರೆ ಆರಂಭದಲ್ಲಿ ಏನಾಯ್ತು ಅನ್ನೋದು ಮುಖ್ಯವಲ್ಲ ಅಂತ. ಆದ್ರೆ ಕೋರ್ಟ್ ಇದನ್ನ ಒಪ್ಕೊಂಡಿತ್ತ? ಇಲ್ಲ. ಇಲ್ಲೇ ನ್ಯಾಯಾಲಯ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯದ ಬಗ್ಗೆ ಮಾತಾಡಿದ್ದು. ಕೋರ್ಟ್ ಸ್ಪಷ್ಟವಾಗಿ ಹೇಳಿತು, ಬಂಧನದ ಕಾರಣ ತಿಳಿಸೋದು ಕೇವಲ ಒಂದು ಪ್ರೊಸೀಜರ್ ಅಲ್ಲ, ಅದು ಸಂವಿಧಾನದ ಭಾಗ 3ರಲ್ಲಿರೋ ಒಂದು ಮೂಲಭೂತ ಹಕ್ಕು. ಯೋಚನೆ ಮಾಡಿ, ಸರ್ಕಾರದ ಕೈಯಲ್ಲಿ ಬಂಧಿಸೋ ಅಧಿಕಾರ ಇದೆ, ಅದು ದೊಡ್ಡ ಶಕ್ತಿ. ಆ ಶಕ್ತಿ ಎದುರು ಒಬ್ಬ ಸಾಮಾನ್ಯ ನಾಗರಿಕ ನಿಲ್ಬೇಕಾದ್ರೆ ಅವನಿಗೆ ಮೊದಲು ಮಾಹಿತಿ ಬೇಕು. ಹೌದು, ಯಾಕೆ ನನ್ನನ್ನು ಬಂಧಿಸ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕು. ಉತ್ತರ ಸಿಗದಿದ್ರೆ ಆ ಅಧಿಕಾರ ದುರುಪಯೋಗ ಆಗೋ ಎಲ್ಲ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಈ ಹಕ್ಕು ವಿಧಿ 21 ಅಂದ್ರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಜೊತೆ ನೇರವಾಗಿ ಬೆಸೆದುಕೊಂಡಿದೆ. ಅಂದ್ರೆ ಸುಮ್ನೆ ನಿಮ್ಮನ್ನ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಾಕಾಗಲ್ಲ. ಖಂಡಿತ ಸಾಕಾಗಲ್ಲ. ಕೋರ್ಟ್ ಹೇಳಿದ ಹಾಗೆ ಆ ಸಂವಹನ ಅರ್ಥಪೂರ್ಣ ಆಗಿರ್ಬೇಕು. ಅಂದ್ರೆ ಆ ವ್ಯಕ್ತಿಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವ ಆಧಾರಗಳ ಮೇಲೆ ಅವರನ್ನ ಬಂಧಿಸಲಾಗ್ತಿದೆ ಅಂತ ತಿಳಿಸ್ಬೇಕು. ಆಗ ತಾನೇ ಅವರು ತಕ್ಷಣ ಲಾಯರ್ ಹತ್ರ ಹೋಗಿ ತಮ್ಮ ಬಂಧನವನ್ನ ಪ್ರಶ್ನೆ ಮಾಡೋಕೆ ಸಾಧ್ಯ. ಹಾಗಾದ್ರೆ ಲಿಖಿತ ರೂಪದಲ್ಲಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ಏನ್ ಹೇಳಿತ್ತು? ಅದು ಕಡ್ಡಾಯನಾ? ಕೋರ್ಟ್ ಪಂಕಜ್ ಬನ್ಸಲ್ ಕೇಸ್ನ ತೀರ್ಪನ್ನ ಮತ್ತೆ ಎತ್ತಿ ಹಿಡೀತು. ಭವಿಷ್ಯದಲ್ಲಿ ಇಂಥ ವಿವಾದಗಳನ್ನು ತಪ್ಪಿಸೋಕೆ ಕಾರಣಗಳನ್ನ ಲಿಖಿತವಾಗಿ ಕೊಡೋದು ಸೂಕ್ತ ಮತ್ತು ಆದರ್ಶ ಮಾರ್ಗ ಅಂತ ಹೇಳಿತು. ಇದು ಕಡ್ಡಾಯ ಅಲ್ದಿದ್ರೂ ಪಾಲಿಸಬೇಕಾದ ಅತ್ಯುತ್ತಮ ಅಭ್ಯಾಸ ಅಂತ ಹೇಳ್ದ ಹಾಗೆ. ಸರಿ, ಈ ತೀರ್ಪಿನ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಪುರಾವೆಯ ಹೊಣೆಗಾರಿಕೆ, ಅಂದ್ರೆ ಬರ್ಡನ್ ಆಫ್ ಪ್ರೂಫ್. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಅಲ್ವಾ? ಹೌದು, ಇದು ಒಂದು ಗೇಮ್ ಚೇಂಜರ್. ನ್ಯಾಯಾಲಯದ ಪ್ರಕಾರ ಬಂಧಿತ ವ್ಯಕ್ತಿ ಕೋರ್ಟ್ನಲ್ಲಿ ಬಂದು ನನಗೆ ಬಂಧನದ ಕಾರಣ ತಿಳಿಸಿಲ್ಲ ಅಂತ ಹೇಳಿದ್ರೆ ಸಾಕು. ಅಷ್ಟೇನಾ? ಅಂದ್ರೆ ನನಗೆ ಕಾರಣ ಹೇಳಿಲ್ಲ ಅಂತ ನಾನ್ ಹೇಳ್ದ್ರೆ ಸಾಕ? ನಾನೇನನ್ನೋ ಪ್ರೂವ್ ಮಾಡೋದು ಬೇಕಿಲ್ವಾ? ಹೌದು, ಅಷ್ಟೇ ಸಾಕು. ಆ ಕ್ಷಣದಿಂದ ನಾವು ಸಂವಿಧಾನದ ವಿಧಿ 22(1) ಪಾಲಿಸಿದ್ದೇವೆ ಅಂತ ಸಾಬೀತುಪಡಿಸೋ ಸಂಪೂರ್ಣ ಜವಾಬ್ದಾರಿ ಪೊಲೀಸರ ಮೇಲೆ ಬೀಳುತ್ತೆ. ಇದರ ಹಿಂದಿನ ತರ್ಕ ಏನು? ತರ್ಕ ಸಿಂಪಲ್. ಒಬ್ಬ ವ್ಯಕ್ತಿ ತನಗೆ ಸಿಗದ ಒಂದು ವಿಷಯವನ್ನ, ಅಂದ್ರೆ ಮಾಹಿತಿ ಸಿಕ್ಕಿಲ್ಲ ಅನ್ನೋದನ್ನ ಹೇಗೆ ಸಾಬೀತು ಮಾಡೋಕ್ಕಾಗುತ್ತೆ? ಅದು ಕಷ್ಟ. ಆದ್ರೆ ಪೊಲೀಸರು ತಾವು ಕಾನೂನು ಪಾಲಿಸಿದ್ದೇವೆ ಅಂತ ಸಾಬೀತು ಮಾಡೋದು ಸುಲಭ. ಅವರು ಸರಿಯಾದ ದಾಖಲೆ ಇಟ್ಕೊಂಡಿದ್ರೆ ಸಾಕು. ಈ ತತ್ವದ ಆಧಾರದ ಮೇಲೆ ಕೋರ್ಟ್ ಸರ್ಕಾರದ ಎಲ್ಲಾ ವಾದಗಳನ್ನು ಒಂದೊಂದಾಗಿ ತಳ್ಳಿಹಾಕಿತು. ನಿಖರವಾಗಿ. ಆ ಪೊಲೀಸ್ ಡೈರಿ ಎಂಟ್ರಿ ಇದೆಯಲ್ಲ, ಅದನ್ನ ಅಸ್ಪಷ್ಟ ಮತ್ತು ನಂತರ ಯೋಚಿಸಿ ಬರೆದದ್ದು, ಅಂದ್ರೆ ಆಫ್ಟರ್ ಥಾಟ್ ಅಂತ ಹೇಳಿತು. ಕೇವಲ ಕಾರಣ ತಿಳಿಸಲಾಗಿದೆ ಅಂತ ಬರೆದ್ರೆ ಸಾಲದು, ಯಾವ ಕಾರಣ, ಹೇಗೆ ತಿಳಿಸಲಾಯಿತು ಅನ್ನೋ ಸ್ಪಷ್ಟ ದಾಖಲೆ ಇರಬೇಕು ಅಂತ ಹೇಳಿತು. ಆರೋಪಿಯ ಹೆಂಡತಿಗೆ ಮಾಹಿತಿ ಕೊಟ್ಟಿದ್ರ ಬಗ್ಗೆ ಅದಕ್ಕೆ ಕೋರ್ಟ್
ವಿಧಿ 22(1) ಹಕ್ಕು ಬಂಧಿತ ವ್ಯಕ್ತಿಗೆ ಸೇರಿದ್ದು ಅವರ ಕುಟುಂಬಕ್ಕಲ್ಲ, ಆ ಹಕ್ಕು ವೈಯಕ್ತಿಕವಾದದ್ದು ಅಂತ ಸ್ಪಷ್ಟಪಡಿಸಿತು. ಮತ್ತು ಮ್ಯಾಜಿಸ್ಟ್ರೇಟ್ಗೆ ಕೊಟ್ಟ ರಿಮಾಂಡ್ ರಿಪೋರ್ಟ್ ಬಗ್ಗೆ ನ್ಯಾಯಾಧೀಶರಿಗೆ ರಿಪೋರ್ಟ್ ಕೊಡೋದು ಬೇರೆ, ಆರೋಪಿಗೆ ನೇರವಾಗಿ ತಿಳಿಸೋದು ಬೇರೆ. ಜಡ್ಜಿಗೆ ಕೊಟ್ಟ ರಿಪೋರ್ಟ್ ಆರೋಪಿಗೆ ಕೊಡಬೇಕಾದ ಮಾಹಿತಿಗೆ ಪರ್ಯಾಯ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿತು. ಆದ್ರೆ ಸರ್ಕಾರದ ಕೊನೆಯ ವಾದ ಅಂದ್ರೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಆರಂಭಿಕ ಬಂಧನದ ತಪ್ಪು ಸರಿ ಹೋಗುತ್ತೆ ಅನ್ನೋ ವಾದದ ಬಗ್ಗೆ ಕೋರ್ಟ್ ಅಭಿಪ್ರಾಯ ಏನಾಗಿತ್ತು? ಇಲ್ಲಿ ನ್ಯಾಯಾಲಯ ಅತ್ಯಂತ ಕಠಿಣ ನಿಲುವು ತಗೊಂಡಿತು. ಆರಂಭದಿಂದಲೇ ಅಸಂವಿಧಾನಿಕ ಆಗಿರೋ ಬಂಧನವನ್ನ ಆಮೇಲಿನ ಯಾವುದೇ ಘಟನೆಗಳಿಂದ ಅಂದ್ರೆ ರಿಮ್ಯಾಂಡ್ ಆದೇಶ ಅಥವಾ ಚಾರ್ಜ್ ಶೀಟ್ನಿಂದ ಸರಿಪಡಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿತು. ಹಾಗೇನಾದರೂ ಒಪ್ಕೊಂಡ್ರೆ ಅದು ವಿಧಿ 21 ಮತ್ತು 22ರ ಅಡಿಯಲ್ಲಿರೋ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ನಿಷ್ಫಲಗೊಳಿಸುತ್ತೆ ಅಂತ ಹೇಳಿತು. ಅದರ ಹಿಂದಿನ ತರ್ಕ ಏನು? ಅಂದ್ರೆ ಯಾಕೆ ಹಾಗೆ ಹೇಳಿದ್ರು? ಯೋಚನೆ ಮಾಡಿ, ಸರ್ಕಾರದ ವಾದವನ್ನು ಒಪ್ಕೊಂಡ್ರೆ ಏನಾಗುತ್ತೆ? ಪೊಲೀಸರು ಯಾರನ್ನಾದ್ರೂ ಕಾನೂನುಬಾಹಿರವಾಗಿ ಅರೆಸ್ಟ್ ಮಾಡಿ ಆಮೇಲೆ ಒಂದು ಚಾರ್ಜ್ ಶೀಟ್ ಹಾಕಿ ತಮ್ಮ ತಪ್ಪನ್ನು ಮುಚ್ಚಾಕೋಕೆ ಒಂದು ದಾರಿ ಸಿಕ್ಕಂತಾಗುತ್ತೆ. ಹೌದು, ಶುರುವಿನಲ್ಲಿ ತಪ್ಪು ಮಾಡಿದ್ವಿ, ಆದರೆ ಈಗ ಕೇಸ್ ಕೋರ್ಟ್ನಲ್ಲಿದೆ, ಸೊ ಹಳೆ ತಪ್ಪು ಲೆಕ್ಕಕ್ಕಿಲ್ಲ ಅಂತ ಹೇಳಿದ ಹಾಗಾಗುತ್ತೆ. ಇದು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ. ಕಾನೂನು ಬಾಹಿರ ಕೃತ್ಯಕ್ಕೆ ಕಾನೂನಿನ ಮುದ್ರ ಒತ್ತೋಕಾಗಲ್ಲ. ಕರೆಕ್ಟ್. ಈ ಆಳವಾದ ವಿಶ್ಲೇಷಣೆ ನಂತರ ನ್ಯಾಯಾಲಯ ಭವಿಷ್ಯಕ್ಕಾಗಿ ಕೆಲವು ಸ್ಪಷ್ಟ ಮಾರ್ಗದರ್ಶನಗಳನ್ನು ನೀಡಿತು. ಇಡೀ ಚರ್ಚೆಯ ಸಾರಾಂಶವನ್ನ 6 ಸ್ಪಷ್ಟ ತೀರ್ಮಾನಗಳಾಗಿ ಹೇಳ್ಬಿಡ್ತು. ಇದು ಎಲ್ಲರೂ ನೆನ್ಪಿಟ್ಕೋಬೇಕಾದ ಪಾಠ. ಸರಿ, ಹಾಗಾದ್ರೆ ಆ 6 ತೀರ್ಮಾನಗಳು ಯಾವುವು? 1ನೇಯದು, ಬಂಧನದ ಆಧಾರಗಳನ್ನ ಬಂಧಿತ ವ್ಯಕ್ತಿಗೆ ತಿಳಿಸೋದು ಕಡ್ಡಾಯ, ನೋ ಎಕ್ಸೆಪ್ಷನ್. 2ನೇಯದು, ಆ ಮಾಹಿತಿಯನ್ನ ವ್ಯಕ್ತಿಗೆ ಅರ್ಥಾಗೋ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ತಿಳಿಸಬೇಕು. 3ನೇದು, ಪುರಾವೆಯ ಹೊಣೆಗಾರಿಕೆ. ಈ ನಿಯಮವನ್ನ ಪಾಲಿಸಿದ್ದೇವೆ ಅಂತ ಸಾಬೀತುಪಡಿಸೋ ಜವಾಬ್ದಾರಿ ಸಂಪೂರ್ಣವಾಗಿ ಪೊಲೀಸರದ್ದು. 4ನೇದು, ಈ ನಿಯಮ ಪಾಲಿಸದಿದ್ರೆ ಬಂಧನ ಶುರುವಿನಿಂದಲೇ ಕಾನೂನುಬಾಹಿರಾಗುತ್ತೆ, ಅದನ್ನ ಆಮೇಲೆ ಚಾರ್ಜ್ ಶೀಟ್ ಹಾಕಿ ಸರಿಪಡಿಸೋಕೆ ಆಗಲ್ಲ. 5ನೇದು, ಮ್ಯಾಜಿಸ್ಟ್ರೇಟ್ಗಳ ಕರ್ತವ್ಯ. ಆರೋಪಿಯನ್ನ ಮೊದಲ ಬಾರಿ ರಿಮಾಂಡ್ಗೆ ತಂದಾಗ ಮ್ಯಾಜಿಸ್ಟ್ರೇಟ್ಗಳು ಈ ನಿಯಮ ಪಾಲನೆ ಆಗಿದೆಯೇ ಅಂತ ಪರಿಶೀಲನೆ ಮಾಡಲೇಬೇಕು. ಅಂದ್ರೆ ಮ್ಯಾಜಿಸ್ಟ್ರೇಟ್ಗಳು ಕೇವಲ ರಬ್ಬರ್ ಸ್ಟ್ಯಾಂಪ್ಗಳಾಗಿ ಇರೋಕಾಗಲ್ಲ, ಅವರು ನಮ್ಮ ಹಕ್ಕುಗಳ ಸಕ್ರಿಯ ರಕ್ಷಕರಾಗಿರಬೇಕು. ನಿಖರವಾಗಿ. ಮತ್ತು 6ನೇಯ ಹಾಗೂ ಕೊನೆಯ ಅಂಶ, ಬಂಧನವು ಈ ಕಾರಣಕ್ಕಾಗಿ ಕಾನೂನುಬಾಹಿರ ಆಗಿದ್ರೆ ಬೇರೆ ಯಾವುದೇ ಕಠಿಣ ಜಾಮೀನು ನಿರ್ಬಂಧಗಳಿದ್ರೂ ಜಾಮೀನು ಪಡೆಯೋಕೆ ಇದೊಂದು ಪ್ರಬಲ ಆಧಾರ ಆಗುತ್ತೆ. ಈ ವಿವರದ ವಿಶ್ಲೇಷಣೆ ಮತ್ತು 6 ಸ್ಪಷ್ಟ ತೀರ್ಮಾನಗಳ ನಂತರ ನ್ಯಾಯಾಲಯ ತನ್ನ ಅಂತಿಮ ತೀರ್ಪನ್ನ ನೀಡಿತು. ಹೌದು, ಕೋರ್ಟು ವಿಹಾನ್ ಕುಮಾರ್ ಅವರ ಮೇಲ್ಮನವಿಯನ್ನ ಮಾನ್ಯ ಮಾಡಿತು. ಅವರ ಬಂಧನದ ಕಾರಣ ತಿಳಿಸಿದ ಕಾರಣದಿಂದಾಗಿ ಶುರುವಿನಿಂದಲೇ ಕಾನೂನುಬಾಹಿರ ಮತ್ತು ಅಸಿಂಧು ಅಂತ ಘೋಷಣಿಸಲಾಯಿತು. ಅವರನ್ನ ತಕ್ಷಣವೇ ಬಿಡುಗಡೆ ಮಾಡೋಕೆ ಆದೇಶ ಕೂಡ ಬಂತು. ಈ ತೀರ್ಪಿನ ಪರಿಣಾಮ ಕೇವಲ ವಿಹಾನ್ ಕುಮಾರ್ ಪ್ರಕರಣಕ್ಕೆ ಸೀಮಿತವಾಗಿಲ್ಲ ಅಲ್ವಾ? ಇದರ ಪರಿಣಾಮ ಬಹಳ ದೂರಗಾಮಿ. ಖಂಡಿತ ಇಲ್ಲ. ಇದರ ಪರಿಣಾಮ ಬಹಳ ದೊಡ್ಡದ್ದು. 1, ಇದು ಈಗ ದೇಶದ ಎಲ್ಲಾ ನ್ಯಾಯಾಲಯಗಳಿಗೂ ಅನ್ವಯ ಆಗೋ ಕಾನೂನು. ಇದೊಂದು ಬೈಂಡಿಂಗ್ ಪ್ರೆಸಿಡೆಂಟ್. 2, ಇದು ನಾಗರಿಕರ ಹಕ್ಕುಗಳನ್ನ ಗಮನಾರ್ಹವಾಗಿ ಬಲಪಡಿಸುತ್ತೆ. ಪೊಲೀಸರು ಮನ್ಸೋ ಇಚ್ಛೆ ಯಾರನ್ನೋ ಬಂಧಿಸೋಕಾಗಲ್ಲ, ಬಂಧಿಸಿದ ತಕ್ಷಣ ಕಾರಣ ಕೊಡ್ಲೇಬೇಕು. ಇದು ಅವರ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ. ಮತ್ತು ಮ್ಯಾಜಿಸ್ಟ್ರೇಟ್ಗಳಿಗೂ ಇದು ಒಂದು ದೊಡ್ಡ ಜವಾಬ್ದಾರಿಯನ್ನ ಹೊರಿಸಿದೆ. ಹೌದು, ಅವರಿಗೊಂದು ಹೊಸ ಮತ್ತು ಸಕ್ರಿಯ ಕರ್ತವ್ಯವನ್ನ ನೀಡಿದೆ. ಅವರು ರಿಮ್ಯಾಂಡ್ ಹಂತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರಾಗಿ ಕೆಲಸ ಮಾಡಬೇಕು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಆಸ್ಪತ್ರೆಯಲ್ಲಿ ಕೈಕೋಳ್ ಹಾಕಿದ್ದ ಘಟನೆಯ ಬಗ್ಗೆ ಕೋರ್ಟ್ ಏನ್ ಹೇಳಿತು? ನ್ಯಾಯಾಲಯ ಅದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು. ಮಾನವ ಘನತೆಗೆ ಧಕ್ಕೆ ತರುವ ಇಂತಹ ಕೃತ್ಯಗಳು ಮತ್ತೆ ಆಗದಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಹೊರಡಿಸೋಕೆ ಹರಿಯಾಣ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಇದು ಕೇವಲ ಬಂಧನದ ಹಕ್ಕಲ್ಲ, ಬಂಧಿತನ ಘನತೆಯ ಹಕ್ಕನ್ನು ಎತ್ತಿ ಹಿಡಿದಿದೆ. ಒಟ್ಟಿನಲ್ಲಿ ವಿಹಾನ್ ಕುಮಾರ್ ಪ್ರಕರಣದ ಈ ಚರ್ಚೆ ಇದೆಯಲ್ಲ, ನಮ್ಮ ಸಂವಿಧಾನ ನಮ್ಮ ಸ್ವಾತಂತ್ರ್ಯವನ್ನ ಕೇವಲ ಕಾಗದದ ಮೇಲೆ ರಕ್ಷಿಸಲ್ಲ, ಬದಲಿಗೆ ನ್ಯಾಯಾಲಯಗಳು ಅದನ್ನ ಕಾರ್ಯರೂಪಕ್ಕೆ ತಂದು ಹೇಗೆ ಎತ್ತಿ ಹಿಡಿತವೆ ಅನ್ನೋದಕ್ಕೆ ಇದೊಂದು ಶಕ್ತಿಯುತ ಜ್ಞಾಪನೆ. ಹೌದು. ಆದರೆ ಇಲ್ಲಿ ಒಂದು ಅಂತಿಮ ಪ್ರಶ್ನೆ ಉಳಿಯುತ್ತೆ. ಈ ತೀರ್ಪು ಕೇವಲ ಕಾನೂನು ಪುಸ್ತಕಗಳಲ್ಲಿ ಮತ್ತು ನ್ಯಾಯಾಲಯದ ತೀರ್ಪುಗಳಲ್ಲಿ ಉಳಿಯುತ್ತಾ, ಅಥವಾ ನಿಜವಾಗಿಯೂ ನೆಲಮಟ್ಟದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಬಂಧನದ ಪ್ರಕ್ರಿಯೆಯಲ್ಲಿ ಏನಾದರೂ ಬದಲಾವಣೆ ತರುತ್ತಾ? ನಾಗರಿಕರಾಗಿ ಈ ಹಕ್ಕುಗಳ ಬಗ್ಗೆ ಜಾಗೃತರಾಗಿರೋದು ಮತ್ತು ಅವುಗಳನ್ನು ರಕ್ಷಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ?
ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.